ಗೋವಿಂದ ಮುಕುಂದ ಗೋವಿಂದ. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಇಂದಿರೇಶ ಶ್ರೀ ಗೋವಿಂದ ಮುಕುಂದ, ಇಂದಿರೇಶ ಶ್ರೀ ಗೋವಿಂದ ಮುಕುಂದ. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ತಂದೆ ತಾಯಿ ನೀನೇ, ಬಂಧು ಬಳಗ ನೀನೇ, ತಂದೆ ತಾಯಿ ನೀನೇ, ಬಂಧು ಬಳಗ ನೀನೇ. ಎಂದು ಭಜಿಸುವ ಆನಂದ ಗೋವಿಂದ, ಸರಸಿಜೋದ್ಭವ ಶ್ರೀಹರೀಶನಾದ ನಿನ್ನ, ಸರಸಿಜೋದ್ಭವ ಶ್ರೀಹರೀಶನಾದ ನಿನ್ನ. ಪಾಡುವ ಸುಖ ಎಂದಿಗಾವುದು, ಪಾಡುವ ಸುಖ ಎಂದಿಗಾಹುದು, ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಅಜಭವಾದಿಗಳು ಆನಂದದಿಂದಲಿ ಭಜಿಸಿ ಪಾಡುವ ನಿನ್ನ ಸುಖವು, ಅಜಭವಾದಿಗಳು ಆನಂದದಿಂದಲಿ ಭಜಿಸಿ ಪಾಡುವ ನಿನ್ನ ಸುಖವು. ದೀನವತ್ಸಲ ಶ್ರೀನಿಕೇತನ, ದೀನವತ್ಸಲ ಶ್ರೀನಿಕೇತನ. ಮಾನದಿಂದ ನಿನ್ನ ಧ್ಯಾನವೇ ಸುಖವು, ಮಾನದಿಂದ ನಿನ್ನ ಧ್ಯಾನವೇ ಸುಖವು. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಭಯ ನಿವಾರಣ ಭಕ್ತವತ್ಸಲ, ಭಯ ನಿವಾರಣ ಭಕ್ತವತ್ಸಲ. ವಿಜಯ ಸಾರಥಿ ವಿಜಯ ವಿಠಲನೆ, ವಿಜಯ ಸಾರಥಿ ವಿಜಯ ವಿಠಲನೆ. ವಿಜಯ ಸಾರಥಿ ವಿಜಯ ವಿಠಲನೆ. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಇಂದಿರೇಶ ಶ್ರೀ ಗೋವಿಂದ ಮುಕುಂದ, ಎಂದಿಗಾಹುದು, ಎಂದಿಗಾಹುದು, ಎಂದಿಗಾಹುದು ನಿನ್ನ ದರುಶನ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿ ಮೂಲದಲ್ಲಿ ಜ್ಯೋತಿರ್ಮಯವಾಗಿ ಬೆಳಗುವ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ
ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪಾವನವಾದ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ಪ್ರಣಾಮಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದುವರಿಕೆ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಎಂಬುದು ಅಧ್ಯಾಯದ ನಾಮಧೇಯ. ಈ ಹಿಂದಿನ ಅಧ್ಯಾಯದಲ್ಲಿ ಜ್ಞಾನವನ್ನು ಕುರಿತು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಅದರ ಹಿರಿತನದ ಬಗ್ಗೆ ಒಂದು ಪರಿಚಯವನ್ನು ಕೊಟ್ಟಿದ್ದಾಗಿದೆ. ಅಂತಹ ಆ ಜ್ಞಾನದಿಂದ ಆಗುವ ಪ್ರಯೋಜನವೇನು ಎಂಬುದನ್ನು ಕುರಿತು ಈ ಅಧ್ಯಾಯದಲ್ಲಿ ಹೆಚ್ಚಿನ ಪರಿಚಯವನ್ನು ಕೊಡ್ತಾ ಇದ್ದಾನೆ. ಶ್ರೀಕೃಷ್ಣನ ಮಾತು, ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಜ್ಞಾನಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಯಾವುದು ಅನ್ನೋದನ್ನು ನಾನೀಗ ಹೇಳ್ತಾ ಇದ್ದೇನೆ. ಯತ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಂ ಇತೋಗತಃ. ಯಾವ ಜ್ಞಾನವನ್ನು ಪಡೆದು ಮುನಿಗಳೆಲ್ಲರೂ ಸಹ ಇಲ್ಲಿಂದ ಅತ್ಯಂತ ಶ್ರೇಷ್ಠವಾದಂತಹ ಮೋಕ್ಷರೂಪವಾದ ಸಿದ್ಧಿಯನ್ನು ಪಡೆದು ದಾಟಿಕೊಂಡರು, ಆ ಬಗ್ಗೆ ನಿನಗೆ ಪರಿಚಯವನ್ನು ಕೊಡ್ತಾ ಇದ್ದೀನಿ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ. ನಾನು ಈಗ ನಿರೂಪಿಸುತ್ತಿರುವ ಯಾವ ಜ್ಞಾನವಿದೆಯೋ ಆ ಜ್ಞಾನವನ್ನು ತಮ್ಮಲ್ಲಿ ತುಂಬಿಕೊಂಡವರಾಗಿ ನನ್ನ ಜೊತೆಗೆ ಸಮಾನ ಧರ್ಮವನ್ನು ಪಡೆದವರಾಗಿ, ಅವರು ಸೃಷ್ಟಿಯ ಕಾಲ ಮತ್ತೆ ಬಂದರೂ ಸಹ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಈ ಸಂಸಾರ ಚಕ್ರಕ್ಕೆ ಇಳಿದು ಬರೋಲ್ಲ. ಪ್ರಳಯವಾದರೂ ಸಹ ಅವರು ಮಾತ್ರ ಯಾವುದೇ ವ್ಯಥೆಗೆ ಒಳಗಾಗೋದಿಲ್ಲ. ಅಂಥ ವಿಶಿಷ್ಟವಾದ ಜ್ಞಾನವನ್ನು ನಿನಗೆ ಅನುಗ್ರಹಿಸ್ತಾ ಇದ್ದೇನೆ. ನನ್ನ ಪ್ರಕೃತಿ ಯಾವುದಿದೆಯೋ ಅದು ತ್ರಿಗುಣಾತ್ಮಿಕ ಮಹದ್ ಬ್ರಹ್ಮ, ವ್ಯಾಪಕವಾಗಿ ಬೆಳೆದಿರುವಂಥದ್ದು. ಆ ತ್ರಿಗುಣಾತ್ಮಕವಾದ ಪ್ರಕೃತಿ ರೂಪವಾದ ಆ ಯೋನಿಯಲ್ಲಿ ನಾನು ಗರ್ಭವನ್ನು ಇಡುತ್ತೇನೆ. ಅದರ ಪರಿಣಾಮವಾಗಿ ಸರ್ವ ಜಂತುಗಳು ಲೋಕದಲ್ಲಿ ಅಸ್ತಿತ್ವವನ್ನು ಹೊಂದುತ್ತವೆ. ಯಾವ ಯಾವ ಸೃಷ್ಟಿಗಳು ಉಂಟೋ, ನಾನಾ ರೀತಿಯಾದ ವೃಕ್ಷ ವನಸ್ಪತಿಗಳು, ಕ್ರಿಮಿಕೀಟಗಳು, ಪಶು ಪಕ್ಷಿಗಳು, ನಾನಾ ದೇವಯೋನಿಗಳು, ಇವೆಲ್ಲವೂ ಸಹ ನಾನಾ ರೂಪವನ್ನು ಧಾರಣೆ ಮಾಡ್ತಾ ಇದೆ. ಅವುಗಳಿಗೆಲ್ಲ ಈ ಬೃಹತ್ತಾದ ಬ್ರಹ್ಮವೇ ಯೋನಿಯಾಗಿದೆ. ನಾನೇ ಬೀಜಪ್ರದನಾದ ಪಿತಾ, ತಂದೆಯ ಸ್ಥಾನದಲ್ಲಿದ್ದೇನೆ. ಹೀಗೆ ಇರುವಂತಹ ಬೃಹತ್ತಾದ ಬ್ರಹ್ಮರೂಪವಾದ ಯಾವ ಯೋನಿ ಇದೆಯೋ ಆ ಯೋನಿ ಏನದು ಅಂತ ಕೇಳಿದ್ರೆ ತ್ರಿಗುಣಮಯವಾದದ್ದಾಗಿದೆ. ಸತ್ವ, ರಜಸ್, ತಮಸ್ ಎಂಬ 3 ವಿಶಿಷ್ಟವಾದ ಭಗವಂತನ ಗುಣಗಳು, ಅವುಗಳನ್ನು ಶಕ್ತಿಗಳು ಎಂಬುದಾಗಿಯೂ ಕರೆಯೋದುಂಟು. ಅವೆಲ್ಲವೂ ಪ್ರಕೃತಿಯನ್ನು ರೂಪಿಸಿಕೊಡುವಂತಹ ಶಕ್ತಿಗಳಾಗಿವೆ, ಪ್ರಕೃತಿಯಲ್ಲಿ ನೆಲೆಸಿವೆ. ಅವುಗಳು ದೇಹಿಯನ್ನು, ಒಂದು ಜೀವವನ್ನು ಬಂಧಿಸಿ ಹಾಕ್ತಾ ಇವೆ, ಕಟ್ಟಿ ಹಾಕ್ತಾ ಇವೆ. ಅವುಗಳಲ್ಲಿ ಸತ್ವ, ರಜಸ್, ತಮಸ್ಸು ಒಂದೊಂದು ಸ್ವಭಾವವುಳ್ಳದ್ದಾಗಿವೆ. ಆ ಸತ್ವವೆಂಬ ಗುಣ ಪರಿಶುದ್ಧವಾದದ್ದು, ನಿರ್ಮಲವಾದದ್ದು ಮತ್ತು ಪ್ರಕಾಶಕ, ನಾನಾ ವಿಷಯಗಳನ್ನು ಬುದ್ಧಿಗೆ ಬರುವಂತೆ ಮಾಡಿಕೊಡುತ್ತೆ. ಇಂದ್ರಿಯಗಳು, ಮನೋಬುದ್ಧಿ ತತ್ವವನ್ನು, ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಕಾರ ಕೊಡುವಂಥ ಒಂದು ಗುಣ ಸತ್ವಗುಣ.
ಮತ್ತು ಅದು ನಿರುಪದ್ರವವಾದದ್ದು. ಇನ್ನೊಬ್ಬರಿಗೆ ಅದು ಸ್ವಭಾವತಃ ಉಪದ್ರವವನ್ನು ಕೊಡುವಂತಹ ಗುಣವಲ್ಲ. ಹಾಗಿದ್ದರೂ ಅದರ ಸ್ವಭಾವಗಳಲ್ಲಿ ಒಂದು ಸ್ವಭಾವ ಏನಪ್ಪ ಅಂತ ಕೇಳಿದ್ರೆ, ಸುಖದ ಜೊತೆಗೆ ಸಂಘವನ್ನು ಉಂಟು ಮಾಡ್ತಾ ಹೋಗುತ್ತೆ. ಅದು ಜ್ಞಾನದ ಜೊತೆಗೆ ಸಂಘವನ್ನು ಉಂಟು ಮಾಡ್ತಾ ಹೋಗುತ್ತೆ. ಸುಖ ಜ್ಞಾನ ಇವುಗಳ ಜೊತೆಗೆ ಬೆಸೆಯುತ್ತೆ. ಇನ್ನು ಎರಡನೇ ಗುಣ ರಜಸ್ಸು ಎಂಬುದಾಗಿ, ಅದು ರಾಗಾತ್ಮಕವಾದದ್ದು. ಅಂದರೆ ತನ್ನ ಸ್ವಭಾವದಂತೆ ಉಳಿದ ವಸ್ತುಗಳನ್ನು ರೂಪಿಸಿಕೊಟ್ಬಿಡುತ್ತೆ. ತನ್ನ ಬಣ್ಣದಿಂದ ಉಳಿದ ವಸ್ತುಗಳನ್ನು ಅದೇ ಬಣ್ಣದಿಂದ ಕೊಡುವಂತೆ ಮಾಡಿಕೊಡುತ್ತೆ. ತೃಷ್ಣಾ ಆಸಂಗ ಸಮುದ್ಭವಂ, ತೃಷ್ಣೆಯ ವಿಶೇಷವಾದ ಸಂಘದಿಂದ ಅದು ಉದ್ಭವ ಆಗುವಂಥದ್ದಾಗುತ್ತೆ. ಅದು ಒಬ್ಬ ಜೀವಿಯನ್ನು ಕರ್ಮದ ಜೊತೆಗೆ ಜೋಡಿಸುತ್ತೆ. ನಾನಾ ರೀತಿಯಾದ ಕರ್ಮಗಳನ್ನು ಮಾಡುವಂತೆ ಮಾಡುತ್ತೆ ಅದು. ಇನ್ನು ತಮಸ್ಸಿನ ಸ್ವಭಾವ ಅದು ಅಜ್ಞಾನದಿಂದ ಹುಟ್ಟುವಂತಹದ್ದು. ಅದು ಯಾರಲ್ಲಿ ಬೆಳೆಯುತ್ತೋ ಅವನಲ್ಲಿ ಒಂದು ಮೋಹ ಹುಟ್ಟುತ್ತೆ. ಪ್ರಮಾದ, ತಪ್ಪಾಗಿ ಅಂದುಕೊಂಡು ವರ್ತಿಸುವ ನಡೆ ಹುಟ್ಟುತ್ತೆ. ನಿದ್ರೆ ಇನ್ನೊಂದು ಅದರಿಂದ ಹುಟ್ಟುವಂತಹ ಒಂದು ಗುಣ. ಇವುಗಳ ದ್ವಾರ ಅದು ಸೃಷ್ಟಿಯಲ್ಲಿ ಕಟ್ಟಾಕತ್ತೆ ಜೀವಿಯನ್ನು. ಸತ್ವವು ಸುಖಕ್ಕೆ ಅಂಟಿಸುತ್ತೆ, ರಜಸ್ಸು ಕರ್ಮಕ್ಕೆ ಅಂಟಿಸುತ್ತೆ, ತಮಸ್ಸು ಪ್ರಮಾದಕ್ಕೆ ತೆಗೆದುಕೊಂಡು ಹೋಗಿ ಅಂಟಿಸುತ್ತೆ. ಇದು ಆ ಮೂರು ಗುಣಗಳ ವಿಶಿಷ್ಟವಾದ ಸ್ವಭಾವ. ಅವುಗಳಲ್ಲಿ ಒಂದು ನಡೆ ಇದೆ. ಒಂದು ಇನ್ನೆರಡನ್ನು ಮೆಟ್ಟಿ ತಾನು ವಿಜೃಂಭಿಸುತ್ತೆ. ಸತ್ವಗುಣವು ರಜಸ್ಸು ಮತ್ತು ತಮಸ್ಸನ್ನು ಎರಡನ್ನೂ ಮೆಟ್ಟಿ ತಾನು ವಿಜೃಂಭಿಸುತ್ತೆ. ಆಗ ಅದರಿಂದ ಆಗಬೇಕಾದ ಲಾಭಗಳನ್ನೆಲ್ಲ ಅದು ಉಂಟು ಮಾಡುತ್ತೆ. ಸತ್ವ ವಿಜೃಂಭಿಸ್ತಾ ಇರುವಾಗ, ಜಾಗರೂಕವಾಗಿರುವಾಗ ಸುಖದ ಜೊತೆಗೆ ಅಂಟು ಬೆಳೆಯುತ್ತೆ ವ್ಯಕ್ತಿಗೆ, ಜ್ಞಾನದ ಜೊತೆಗೆ ಸಂಬಂಧ ಬೆಳೆಯುತ್ತೆ. ಹಾಗಾಗುವಾಗ ಸತ್ವ ಹೇಗಿರುತ್ತೆ ಅಂತ ಕೇಳಿದರೆ, ರಜಸ್ಸು ತಮಸ್ಸನ್ನು ಮೆಟ್ಟಿ ತಾನು ವಿಜೃಂಭಿಸ್ತಾ ಇರುತ್ತೆ. ಇದೇ ನೀತಿ ಇನ್ನೊಮ್ಮೆ ರಜಸ್ಸಿಗೂ, ಅದು ಸತ್ವ ಮತ್ತು ತಮಸ್ಸನ್ನು ಎರಡನ್ನೂ ಮೆಟ್ಟಿ ನಾನಾ ಕಾರ್ಯಗಳಲ್ಲಿ ತೊಡಗುವಂತೆ ಮಾಡಿಕೊಡುತ್ತೆ. ಹಾಗೆಯೇ ತಮಸ್ಸು ಸತ್ವ ಮತ್ತು ರಜಸ್ಸು ಇದೆರಡನ್ನು ಮೆಟ್ಟಿ ತಾನು ಅಜ್ಞಾನದಲ್ಲಿ ವ್ಯಕ್ತಿಯನ್ನು ನಿಲ್ಲಿಸುತ್ತೆ. ಹೀಗೆ ಒಂದೊಂದೂ ಸಹ ಇನ್ನೆರಡನ್ನು ಮೆಟ್ಟಿ ನಿಲ್ಲುವಂತಹ ಸ್ವಭಾವದಿಂದ ಕೂಡಿದವುಗಳಾಗಿವೆ. ಧ್ಯಾನ, ಜಪ ಇವುಗಳೆಲ್ಲ ಆಗುವಾಗ ಸತ್ವಗುಣ ಅದು ಸುಖದ ಜೊತೆಗೆ ಮತ್ತು ಜ್ಞಾನದ ಜೊತೆಗೆ ಸಂಬಂಧವನ್ನು ತಂದುಕೊಡುತ್ತೆ. ಅದೇ ರಜಸ್ಸು ಪ್ರವೃದ್ಧವಾದಾಗ ನಾನಾ ರೀತಿಯಾದ ಕರ್ಮಗಳನ್ನು ಆಚರಣೆ ಮಾಡುವಂತೆ ಮಾಡುತ್ತೆ. ಅದೇ ರೀತಿಯಲ್ಲಿ ತಮಸ್ಸು ತುಂಬ ಪ್ರಧಾನವಾಗಿದ್ದಾಗ ನಿದ್ರಾ, ಆಲಸ್ಯ, ಜಡತ್ವ ಇವುಗಳನ್ನೆಲ್ಲ ತಂದುಕೊಡುತ್ತೆ. ಸತ್ವವು ಜಾಗರೂಕವಾದಾಗ ಜ್ಞಾನದ ಯಾವ್ಯಾವ ದ್ವಾರಗಳು ನಮ್ಮಲ್ಲಿದೆಯೋ ಆ ಎಲ್ಲ ದ್ವಾರಗಳಲ್ಲೂ ಜ್ಞಾನ ಹುಟ್ಟೋದಕ್ಕೆ ಆರಂಭವಾಗುತ್ತೆ. ಜ್ಞಾನದ ನಾನಾ ದ್ವಾರಗಳು ಅಂದರೆ ಪಂಚ ಜ್ಞಾನೇಂದ್ರಿಯ, ಮನೋಬುದ್ಧಿಗಳು. ಈ ದ್ವಾರಗಳೆಲ್ಲವೂ ತೆರೆದಿರುತ್ತವೆ. ಆ ಒಂದೊಂದೂ ದ್ವಾರದಿಂದ ಜ್ಞಾನ ಬೆಳ್ಕೋತ ಹೋಗ್ತಾ ಇರುತ್ತೆ. ಹಾಗೆ ಜ್ಞಾನ ಎಲ್ಲ ದ್ವಾರಗಳಿಂದ ಬರ್ತಾ ಇರುವ ಕಾಲವನ್ನು ಏನಂತ ಅಂದ್ಕೋಬೇಕು ಅಂದರೆ, ಈ ಶರೀರ ಯಂತ್ರದಲ್ಲಿ ಸತ್ವಗುಣವು ತುಂಬ ಪ್ರಧಾನವಾಗಿ ನೆಲೆ ನಿಂತಿದೆ ಅಂತ ಭಾವಿಸಬೇಕು. ಇನ್ನು ರಜಸ್ಸು ಈ ಶರೀರ ಯಂತ್ರದಲ್ಲಿ ಪ್ರಧಾನವಾಗಿ ಮೆರಿತಾ ಇದೆ ಅನ್ನೋ ಸನ್ನಿವೇಶದಲ್ಲಿ ಲೋಭ, ಪದಾರ್ಥಗಳ ಬಗ್ಗೆ ಅಂಟು, ತನ್ನಲ್ಲಿದ್ದ ವಸ್ತುವನ್ನು ಬಿಟ್ಕೊಡೋದಕ್ಕೆ ಎಲ್ಲೂ ಮನಸ್ಸೇ ಬರೋಲ್ಲ. ಪ್ರವೃತ್ತಿ, ನಾನಾ ಕಾರ್ಯದಲ್ಲಿ ತೊಡಗುವಂತೆ ಮಾಡ್ತಾ ಇರೋದು. ಆರಂಭ, ಹೊಸ ಹೊಸ ಕಾರ್ಯವನ್ನು ಆರಂಭಿಸುವಂಥ ಒಂದು ನಡೆ. ಮತ್ತು ಅಶಮಃ, ಸದಾ
ಕಾರ್ಯಪ್ರವೃತ್ತಿ ಇರುವ ಕಾರಣದಿಂದಾಗಿ ಶಮ ಅಥವಾ ಶಾಂತಿ ಎಂಬುದು ವಿಶೇಷವಾಗಿರೋಲ್ಲ. ಸ್ಪೃಹ, ನಾನಾ ಥರದ ಅಪೇಕ್ಷೆಗಳು ಹುಟ್ಟುತ್ತಾ ಇರುತ್ತೆ. ಇನ್ನು ತಮಸ್ಸು ವೃದ್ಧಿಯಾಗಿದೆ ಅನ್ನೋ ಸಂದರ್ಭ ಇದ್ದಾಗ ಅಪ್ರಕಾಶ, ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗೋಕ್ಕೆ ಬಿಟ್ಕೊಡಲ್ಲ, ಬುದ್ಧಿಗೆ ವಿಷಯ ಹೊಳೆಯಲ್ಲ ಅನ್ನೋ ರೀತಿಯ ಸ್ಥಿತಿ ಉಂಟಾಗುತ್ತೆ. ಅಪ್ರವೃತ್ತಿ, ಯಾವುದೇ ಕಾರ್ಯದಲ್ಲಿ ತೊಡಗಬೇಕು ಅಂತ ಅನಿಸೋದಿಲ್ಲ. ಪ್ರಮಾದ, ತಪ್ಪಾಗಿ ಅಂದ್ಕೊಂಡು ತಪ್ಪು ಕಾರ್ಯವನ್ನು ಮಾಡುವಂಥ ಸ್ಥಿತಿ ಬರುತ್ತೆ. ಮೋಹ, ಜೊತೆಗೆ ಯಾವ್ಯಾವುದೋ ವಿಷಯಗಳಲ್ಲಿ ಮನಸ್ಸು ಸಂಪೂರ್ಣವಾಗಿ ಸೋಲುತ್ತೆ. ಇದು ತಮಸ್ಸಿನ ಪರಿಣಾಮಗಳು. ಹೀಗಿರುವ ಜೀವನ ಯಾತ್ರೆಯಲ್ಲಿ ಯಾರಾದರೂ ಒಬ್ಬ ಜೀವಿ ಸತ್ವಗುಣವು ತುಂಬ ಪ್ರಧಾನವಾಗಿ ವಿಜೃಂಭಿಸ್ತಾ ಇರುವಾಗ ದೇಹತ್ಯಾಗ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಆಗ ಉತ್ತಮ ವಿಧಾಂ ಲೋಕಾನ್, ಉತ್ತಮ ಜ್ಞಾನವುಳ್ಳಂತಹ ಮಹನೀಯರು ಪಡೆಯುವ ಊರ್ಧ್ವಲೋಕಗಳಿಗೆ ಜೀವ ಹೋಗಿ ಸೇರುತ್ತೆ. ಸತ್ವವು ತುಂಬ ಜಾಗರೂಕವಾಗಿರುವಾಗ ಯಾರಾದರೂ ಒಬ್ಬ ದೇಹತ್ಯಾಗವನ್ನು ಮಾಡಿದ್ರೆ, ಮರಣವನ್ನು ಅನುಭವಿಸಿದರೆ, ಆಗ ಅವನ ಜೀವ ಊರ್ಧ್ವಲೋಕದ ಕಡೆಗೆ ಸಾಗುತ್ತೆ. ಅದೇ ರಜಸ್ಸು ದೇಹದಲ್ಲಿ ಪ್ರಧಾನವಾಗಿ ಕಾರ್ಯ ಮಾಡ್ತಾ ಇರುವಾಗ ಯಾರಾದರೂ ಒಬ್ಬ ದೇಹತ್ಯಾಗವನ್ನು ಮಾಡಿದ್ರೆ ಅವನು ಹೋಗಿ ಜನ್ಮ ಎತ್ತುತ್ತಾನೆ. ಎಲ್ಲಿ ಜನ್ಮ ಎತ್ತುತ್ತಾನೆ ಅಂದರೆ, ಎಲ್ಲಿ ನಾನಾ ಕರ್ಮಗಳನ್ನು ವಿಶೇಷವಾಗಿ ಮಾಡುವಂತಹ ಜನಸ್ತೋಮ ಇರುತ್ತೋ ಆ ಕರ್ಮ ಸಂಘಿಗಳಲ್ಲಿ ಹೋಗಿ ಜನ್ಮ ಎತ್ತುತ್ತಾನೆ, ಅಲ್ಲಿ ಬದುಕ್ತಾನೆ. ಅದೇ ತಮಸ್ಸು ತುಂಬ ಪ್ರಧಾನವಾಗಿರುವಾಗ ಯಾರಾದರೂ ದೇಹತ್ಯಾಗವನ್ನು ಮಾಡಿದ್ರೆ ಅವನು ಮೂಢ ಯೋನಿಗಳಲ್ಲಿ ಜನ್ಮವೆತ್ತುತ್ತಾನೆ. ಅಂದರೆ ಪಶು ಪಕ್ಷಿಗಳು, ವೃಕ್ಷ ವನಸ್ಪತಿಗಳು, ಅದೇ ರೀತಿಯಲ್ಲಿ ಅಧೋಲೋಕಗಳು, ಎಲ್ಲಿ ಜ್ಞಾನದ ಪ್ರಕಾಶ ಇಲ್ವೋ, ಪ್ರವೃತ್ತಿಯೂ ಕಡಿಮೆ ಇದೆಯೋ ಅಂತಹ ಜಾಗಗಳಲ್ಲಿ ಹೋಗಿ ಆ ತಮಸ್ಸಿನ ಕಾರಣದಿಂದ ಜನ್ಮ ಎತ್ತುತ್ತಾನೆ. ಯಾರು ಉತ್ತಮವಾದ ಕರ್ಮಗಳನ್ನು ಆಚರಣೆ ಮಾಡಿ ಜನ್ಮ ಎತ್ತುತ್ತಾನೋ ಅವನಿಗೆ ಸಾತ್ವಿಕ ಪ್ರವೃತ್ತಿ ಬರುತ್ತೆ. ಯಾರು ರಾಜಸವಾದ ಕರ್ಮಗಳನ್ನು ಮಾಡಿ ಅದರ ಫಲವನ್ನು ಪಡೆಯೋದಕ್ಕೋಸ್ಕರ ಜನ್ಮ ಎತ್ತುತ್ತಾನೋ ಅವನು ದುಃಖ ಭೂಯಿಷ್ಠವಾದಂಥ ಒಂದು ಜನ್ಮವನ್ನು ಪಡಿತಾನೆ. ಯಾರು ತಮಸ್ಸನ್ನು ವೃದ್ಧಿಪಡಿಸೋಕೆ ಬೇಕಾಗುವ ಕರ್ಮಗಳನ್ನು ಆಚರಿಸಿ ಅದರ ಫಲವಾಗಿ ಜನ್ಮ ಎತ್ತಾನೋ ಅವನು ಅಜ್ಞಾನ ತುಂಬಿರುವಂಥ ಜಾಗದಲ್ಲಿ ಹೋಗಿ ಜನ್ಮ ಎತ್ತಾನೆ. ಸತ್ವದಿಂದ ಜ್ಞಾನ ವಿಶೇಷವಾಗಿ ವಿಜೃಂಭಿಸುತ್ತೆ. ರಜಸ್ನಿಂದ ಲೋಭ ಜಾಸ್ತಿ ಆಗುತ್ತೆ, ಅಂದರೆ ಪದಾರ್ಥಗಳ ಬಗ್ಗೆ ಅಂಟು ತುಂಬ ಜಾಸ್ತಿ ಆಗುತ್ತೆ. ಮತ್ತು ತಮಸ್ಸಿನಿಂದ ಪ್ರಮಾದ ಮತ್ತು ಮೋಹ ಎಂಬ ಈ ಎರಡು ಗುಣಗಳು ವೃದ್ಧಿಯಾಗುತ್ತೆ. ಮತ್ತು ಜೊತೆಗೆ ತಮಸ್ಸು ನಾನಾ ತರಹದ ಅಜ್ಞಾನವನ್ನು ಬೆಳೆಸ್ಕೊಡುತ್ತೆ. ಇದೇ ರೀತಿಯಲ್ಲಿ ಸತ್ವರಜಸ್ತಮಸ್ಸು ಒಂದೊಂದು ಪ್ರವರ್ಧಮಾನವಾಗಿದ್ದಾಗ, ಒಂದೊಂದು ವಿಜೃಂಭಿಸ್ತಾ ಇರುವಾಗ, ಜಾಸ್ತಿ ಆಗಿರುವಾಗ ಯಾವ್ಯಾವ ತರಹದ ಗತಿಗಳು ಹುಟ್ಟುತ್ತೆ ಎಂಬುದನ್ನು ಸಹ ಶ್ರೀಕೃಷ್ಣ ಪ್ರಭು ವಿವರಿಸ್ತಾ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ, ಯಾರು ಸತ್ವಗುಣದಲ್ಲಿ ನೆಲೆ ನಿಂತಿದ್ದಾರೋ, ಈ ಜೀವನದಲ್ಲಿ ಸತ್ವಗುಣವನ್ನು ಚೆನ್ನಾಗಿ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋದಕ್ಕೆ ನಿರಂತರವಾಗಿ ಪ್ರಯತ್ನಶೀಲರಾಗಿದ್ದಾರೋ ಅವರು ಊರ್ಧ್ವಂ ಗಚ್ಚಂತಿ, ಊರ್ಧ್ವದ ಕಡೆಗೆ ಸಾಗ್ತಾ ಹೋಗ್ತಾರೆ. ಇಲ್ಲಿ ಬದುಕಿರುವಾಗಲೂ ಊರ್ಧ್ವವಾದ ಯಾತ್ರೆಯನ್ನು ಮಾಡ್ಕೊಳ್ತಾ ಮೇಲಿನ ಚಕ್ರಗಳಲ್ಲಿ ಸಂಚರಿಸ್ತಾ ಭಗವಂತನ ದರ್ಶನವನ್ನು ಮಾಡೋದಕ್ಕೆ ಬೇಕಾಗುವ ಸ್ಥಿತಿ ಕಡೆಗೆ ಹೋಗ್ತಾರೆ. ಹಾಗೆ ದೇಹತ್ಯಾಗ ಮಾಡಿದ ಮೇಲೂ ಊರ್ಧ್ವಮುಖವಾದ ಯಾತ್ರೆಯನ್ನು ಮಾಡ್ಕೊಳ್ತಾ ಊರ್ಧ್ವ ಲೋಕದ ಕಡೆಗೆ ಸಾಗ್ತಾರೆ. ಮಧ್ಯೆ ತಿಷ್ಠಂತಿ ರಾಜಸಾಹ, ಇನ್ನು ರಜೋಗುಣವನ್ನೇ ಯಾರು ಉಪಾಸನೆ ಮಾಡ್ತಾರೋ ದೀರ್ಘಕಾಲ, ಅದರಲ್ಲೇ ಯಾರು ನೆಲೆ ನಿಂತಿರ್ತಾರೋ ಅಂಥವರು ಮಧ್ಯೆ ತಿಷ್ಠಂತಿ, ಮಧ್ಯದಲ್ಲಿ ನೆಲೆ ನಿಲ್ತಾರೆ ಅಂತ.
ಒಟ್ಟು 14 ಲೋಕಗಳಲ್ಲಿ 7 ಊರ್ಧ್ವಲೋಕಗಳು 7 ಅಧೋಲೋಕಗಳು ಎಂಬುದಾಗಿ ಕರೆದಾಗ ಮಧ್ಯದಲ್ಲಿರೋ ಲೋಕ ಅಂತಂದರೆ ಅಲ್ಲಿ ಈ ಭೂಲೋಕ ಬರುತ್ತೆ. ಆ ಭೂಲೋಕದಲ್ಲಿ ಮತ್ತೆ ಮತ್ತೆ ಜನ್ಮ ಎತ್ತುತ್ತಾರೆ. ನಾನಾ ತರಹದ ಕರ್ಮವನ್ನು ಮಾಡೋದಕ್ಕೆ ಬೇಕಾಗುವಂತಹ ಲೋಕ ಈ ಭೂಲೋಕ. ಅಲ್ಲಿ ಜನ್ಮ ಎತ್ತುತ್ತಾರೆ. ಇನ್ನು ಅಧಮವಾದ ಯಾವ ಗುಣಗಳಿವೆಯೋ ಅಂಥ ಗುಣಗಳನ್ನು ಉಪಾಸನೆ ಮಾಡ್ಕೋತಾ ಬೆಳೆಸ್ಕೋತಾ ಬದುಕುವ ತಾಮಸವಾದ ವ್ಯಕ್ತಿಗಳು ಅಧೋಗಚ್ಚಂತಿ, ಕೆಳಗೆ ಸಾಕ್ತಾರೆ. ಅಂದರೆ ನೀಚವಾದ ಮಾನವ ಜನ್ಮವನ್ನು ಎತ್ಬೋದು, ನೀಚವಾದ ಪ್ರಾಣಿ ಪಕ್ಷಿಗಳ ಜನ್ಮವನ್ನು ಎತ್ಬೋದು, ಅದೇ ರೀತಿಯಲ್ಲಿ ವೃಕ್ಷ ವನಸ್ಪತಿಗಳ ಜನ್ಮವನ್ನು ಎತ್ಬೋದು, ಅಥವಾ ಅಧೋಲೋಕದಲ್ಲಿ ಜನ್ಮ ಎತ್ತುವಂಥ ಸ್ಥಿತಿಗೆ ಒಳಗಾಗ್ಬೋದು. ಇಂತಹ ಈ ಸೃಷ್ಟಿಯಲ್ಲಿ ಯಾರು ಲೋಕದಲ್ಲಿ ನಾನಾ ತರಹದ ಕಾರ್ಯವನ್ನು ಮಾಡ್ತಾ ಇರೋನು ಅನ್ನೋ ಬಗ್ಗೆ ಸಮಾಧಾನ ಚಿತ್ತರಾಗಿ ಅರ್ಥ ಮಾಡ್ಕೋತಾ ಹೋಗೋದಾದರೆ ತ್ರಿಗುಣಗಳೇ ಎಲ್ಲ ಕಾರ್ಯವನ್ನು ಮಾಡಿಸ್ತಾ ಇವೆ, ಅವುಗಳೇ ಕರ್ತೃ ಯಾರು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ವಿಷಯವನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾನೋ, ಯಾರು ಈ ತ್ರಿಗುಣಗಳಿಗಿಂತ ಭಿನ್ನನಾಗಿರುವಂಥ ಒಬ್ಬ ಪುರುಷನನ್ನು ಅರ್ಥ ಮಾಡ್ಕೋತಾನೋ ಅವನು ನೇರವಾಗಿ ನನ್ನ ಭಾವವನ್ನು ಅಂದರೆ ಶ್ರೀಕೃಷ್ಣ ಸ್ವರೂಪವನ್ನು ಹೋಗಿ ತಲುಪ್ತಾನೆ, ವಾಸುದೇವನಲ್ಲಿ ಒಂದುಗೂಡ್ತಾನೆ. ಯಾರು ಈ ತ್ರಿಗುಣಗಳ ನೆಡೆಯಿಂದ ಪಾರಾಗ್ತಾನೋ ಅಂದರೆ ಸತ್ವಗುಣವನ್ನೂ ಆಸೆ ಪಡೋಲ್ಲ, ರಜೋಗುಣವನ್ನೂ ಆಸೆ ಪಡೋಲ್ಲ, ತಮೋಗುಣವನ್ನೂ ಆಸೆ ಪಡೋಲ್ಲ, ಹಾಗೆ ಒಂದು ಬದುಕನ್ನು ಸಾಗಿಸಬೇಕು ಎಂಬುದಾಗಿ ಪ್ರಯತ್ನ ಪಡ್ತಾ ಹೋದಾಗ ಅವನು ತ್ರಿಗುಣಗಳನ್ನು ದಾಟಿದ ಒಂದು ಸ್ಥಿತಿಗೆ ಹೋಗ್ತಾನೆ. ಹಾಗೆ ಯಾರು ಆಗ್ತಾನೋ ಅವನು ಹುಟ್ಟಿಗೆ ಒಳಗಾಗೋಲ್ಲ. ಇನ್ನು ಅವನಿಗೆ ಹುಟ್ಟಿಲ್ಲದೆ ಇರೋದ್ರಿಂದ ಮೃತ್ಯುವೂ ಇಲ್ಲ, ಹುಟ್ಟಿಲ್ಲದೆ ಇರೋದ್ರಿಂದ ಮುಪ್ಪೂ ಇಲ್ಲ. ಎಲ್ಲದರಿಂದಲೂ ಮುಕ್ತನಾಗಿ ಅಮೃತ ಭಾವವನ್ನು ಹೊಂದ್ತಾನೆ, ಅಂದರೆ ಮೋಕ್ಷವನ್ನು ಪಡಿತಾನೆ. ಇಷ್ಟು ವಿಷಯವನ್ನು ಹೇಳಿದಾಗ ಅರ್ಜುನ ಜಿಜ್ಞಾಸೆ ಮತ್ತೆ ವೃದ್ಧಿಯಾಗುತ್ತೆ. ಯಾರು ಈ 3 ಗುಣಗಳನ್ನು ದಾಟ್ತಾನೋ ಅವನ ಲಕ್ಷಣಗಳು ಹೇಗಿರುತ್ತೆ, ಅವನು ಯಾವ್ಯಾವ ತರಹದ ಆಚರಣೆಗಳನ್ನು ಇಟ್ಕೊಂಡಿರ್ತಾನೆ, ಆ ಬಗ್ಗೆ ನನಗೊಂದು ಪರಿಚಯವನ್ನು ಮಾಡಿಕೊಡು ಎಂಬುದಾಗಿ ಕೃಷ್ಣನನ್ನು ಪ್ರಾರ್ಥಿಸ್ತಾನೆ. ಆಗ ಶ್ರೀಕೃಷ್ಣ ಪ್ರಭು ತ್ರಿಗುಣಗಳನ್ನು ದಾಟಿದ ವ್ಯಕ್ತಿಗಳು ಹೇಗಿರ್ತಾರೆ ಎಂಬ ಬಗ್ಗೆ ಒಂದು ಪರಿಚಯವನ್ನು ಕೊಡ್ತಾ ಇದ್ದಾನೆ. ತ್ರಿಗುಣಗಳನ್ನು ದಾಟಿದ ವ್ಯಕ್ತಿಗಳು ಅಂತಂದರೆ ಇಲ್ಲಿ ಬದುಕಿದ್ರೂ ತ್ರಿಗುಣಗಳ ಪಾಶಕ್ಕೆ ಒಳಪಟ್ಟಿಲ್ಲ, ಹಾಗೆ ಬದುಕನ್ನು ಸಾಗಿಸ್ತಾ ಇರುವಂಥ ವ್ಯಕ್ತಿಗಳು. ಅವ್ರಲ್ಲಿ ಯಾವ ಲಕ್ಷಣ ಇರುತ್ತೆ, ಅವರ ನಡೆನುಡಿಗಳು ಹೇಗಿರುತ್ತೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಕೊಡ್ತಾ ಇದ್ದಾನೆ. ತ್ರಿಗುಣಗಳಲ್ಲಿ ಒಂದು ಪ್ರಕಾಶವನ್ನು ಉಂಟು ಮಾಡುತ್ತೆ, ಇನ್ನೊಂದು ಪ್ರವೃತ್ತಿಯನ್ನು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗುವಂತೆ ಮಾಡುತ್ತೆ, ಇನ್ನೊಂದು ಮೋಹವನ್ನು ಉಂಟು ಮಾಡುತ್ತೆ. ಹೀಗಿರೋದ್ರಿಂದ ಈ 3 ಯಾವ ನಡೆಗಳಿದೆಯೋ ಈ 3 ನಡೆಗಳಲ್ಲಿ ಯಾರಿಗೆ ಪ್ರವೃತ್ತಿಯೂ ಇರಲ್ವೋ, ಯಾರಿಗೆ ಅದ್ರ ಬಗ್ಗೆ ದ್ವೇಷವೂ ಇರಲ್ವೋ, ಯಾರೋ ಇವುಗಳನ್ನು ಬಯಸೋದು ಇಲ್ವೋ, ಅದೇ ರೀತಿಯಲ್ಲಿ ಅದ್ರ ಬಗ್ಗೆ ದ್ವೇಷವನ್ನು ಮಾಡೋಲ್ವೋ ಅಂಥವನು ತ್ರಿಗುಣಗಳನ್ನು ದಾಟಿದವನು ಎಂಬುದಾಗಿ ಅಂದ್ಕೋಬೇಕು. ಅವನು ಉದಾಸೀನನಂತೆ ಇರ್ತಾನೆ, ಅಂದರೆ ಈ ಕ್ಷೇತ್ರದಿಂದ ಮೇಲಿದ್ದಾನೆ ಅನ್ನೋ ರೀತಿಯಲ್ಲಿ ಊರ್ಧ್ವದಲ್ಲಿ ಆಸೀನ ಇರುವವನು, ತ್ರಿಗುಣಗಳ ಕ್ಷೇತ್ರದಿಂದ ಮೇಲಿರುವವನಾಗಿರ್ತಾನೆ. ಪ್ರವಾಹದಿಂದ ಹೊರಗೆ ಹೋಗಿ ತಟಸ್ಥನಾದ ವ್ಯಕ್ತಿ ಹೇಗೆ ಪ್ರವಾಹಕ್ಕೆ ಒಳಪಡದೇ ಇರೋದ್ರಿಂದ ಕೊಚ್ಕೊಂಡು ಹೋಗಲ್ವೋ, ತನ್ನಂತೆ ತಾನಿರ್ತಾನೋ ತಟಸ್ಥನಾದ ವ್ಯಕ್ತಿ, ಹಾಗೆ ಈ ಪ್ರವಾಹದ ವೇಗಕ್ಕೆ ಸುಕ್ಕದೇ ಇರುವಂಥ ವ್ಯಕ್ತಿಯಾಗಿ ಈತ ಇರ್ತಾನೆ. ತ್ರಿಗುಣಗಳಿಂದ ಹಾಗಾಗಿ ಅವನಿಗೆ ಚಲನೆ ಇರೋಲ್ಲ, ಅಂದರೆ ಸತ್ವವೂ ಅವನನ್ನು ಆಕರ್ಷಿಸೋದಿಲ್ಲ, ರಜಸ್ಸು ಅವನನ್ನು ಎಳೆದಾಡೋಲ್ಲ, ತಮಸ್ಸು ಅವನನ್ನು ತನ್ನೊಳಗಡೆ ಸಿಹಾಕಿಕೊಳ್ಳಲ್ಲ. ಅವನ ಬುದ್ಧಿ ಏನನ್ನುತ್ತೆ ಅಂತ ಕೇಳಿದರೆ,
ಈ ತ್ರಿಗುಣಗಳೆಲ್ಲ ತಮ್ಮ ಸ್ವಭಾವವನ್ನು ಒಂದನ್ನು ಹೊಂದಿವೆ ಎಂಬುದಾಗಿ ಅಂದ್ಕೊಂಡು ಆ ಬಗ್ಗೆ ಒಂದು ತಾಟಸ್ಥ್ಯ ಬುದ್ಧಿಯನ್ನು ಇಟ್ಕೊಂಡು ಎಲ್ಲೂ ವಿಚಲಿತನಾಗೋದಿಲ್ಲ, ಹಾಗಿರ್ತಾನೆ. ಅದರ ಪರಿಣಾಮ ಏನು ಅಂತ ಕೇಳಿದ್ರೆ ಸಮ ದುಃಖ ಸುಖ. ಸುಖ ಬರಲಿ ಜೀವನದಲ್ಲಿ, ದುಃಖ ಬರಲಿ, ಎರಡಕ್ಕೂ ಏಕರೂಪವಾದ ಪ್ರತಿಕ್ರಿಯೆ ಅವನಲ್ಲಿರುತ್ತೆ. ಸುಖಕ್ಕೆ ಹಿಗ್ಗೋಲ್ಲ, ದುಃಖಕ್ಕೆ ಕುಗ್ಗೋಲ್ಲ. ಏನು ಬಂದರೂ ಇದು ಪ್ರಕೃತಿಯ ಸ್ವಭಾವ. ನಾನೇ ಮಾಡಿರುವ ಪುಣ್ಯದ ಫಲ ಒಮ್ಮೆ ಬರುತ್ತೆ, ಪಾಪದ ಫಲ ಒಮ್ಮೆ ಬರುತ್ತೆ, ಅದ್ರ ಪಾಡಿಗೆ ಅದು ಬರಲಿ, ಅದಕ್ಕಾಗಿ ನಾನು ಯಾವುದೇ ವಿಕಾರಕ್ಕೆ ಒಳಗಾಗಬಾರ್ದು ಅಂತ ಆಲೋಚನೆ ಮಾಡ್ತಾನೆ. ಸ್ವಸ್ಥ ತನ್ನಲ್ಲಿ ತಾನು ನೆಲೆ ನಿಂತ್ಕೊಂಡಿರ್ತಾನೆ. ಸ್ವ ಅಂದರೆ ತಾನು ಅಂತ ಅರ್ಥ. ತಾನು ಅಂದರೆ ಪರಂಜ್ಯೋತಿ, ಪರಮಾತ್ಮ ಅಂತ. ಅದನ್ನೇ ಭದ್ರವಾಗಿ ಅವಲಂಬಿಸಿ ಜೀವನ ಮಾಡುವವನು ಅವನಾಗ್ತಾನೆ. ಅವನು ಕಾಮಸ್ಥ ಅಲ್ಲ, ಕ್ರೋಧಸ್ಥ ಅಲ್ಲ, ಧನಸ್ಥ ಅಲ್ಲ, ಬೇರೆ ಯಾವುದ್ಯಾವುದೋ ರೀತಿಯಾದಂಥ ಲೌಕಿಕವಾದ ವಿಷಯಗಳಲ್ಲಿ ಆಸಕ್ತನಲ್ಲ. ಅದ್ರ ಮೇಲೆ ನೆಲೆ ನಿಂತಿಲ್ಲ ಅವನು ಯಾವುದ್ರ ಮೇಲೆ ನೆಲೆ ನಿಂತಿಯಾನೆ ಅಂದರೆ ಒಳಗಡೆ ಬೆಳೀತಾ ಇರುವ ಪರಂಜ್ಯೋತಿ ಎಂಬ ತತ್ವ ಏನಿದೆಯೋ ಅದೊಂದೇ ಭದ್ರವಾದದ್ದು. ಅದನ್ನೇ ಅವಲಂಬಿಸಿ ಬದುಕಬೇಕು, ಅದಕ್ಕಾಗಿಯೇ ಬದುಕಬೇಕು ಅನ್ನೋ ರೀತಿಯಾದಂಥ ಒಂದು ನಡೆಯಿಂದ ಕೂಡಿರ್ತಾನೆ. ಅದನ್ನು ಅವನನ್ನು ಸ್ವಸ್ಥ ಎಂಬುದಾಗಿ ಕರಿಬೇಕು. ಸಮಲೋಷ್ಟ ಆಶ್ಮ ಕಾಂಚನ. ಹಾಗಿರೋದ್ರಿಂದ ಅವನಿಗೆ ತನ್ನ ಬಳಿಗೆ ಯಾವುದೋ ಒಂದು ಮಣ್ಣಿನ ಹೆಂಟೆ ಬಂತು, ಬಂಗಾರ ಹರಿದು ಬಂತು, ಇದೆರಡಕ್ಕೂ ಸಮವಾದ ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ. ಮಣ್ಣು ಹೆಂಟೆ ಬಂತು ಅಂದರೆ ಬೇಸರವಾಗಲ್ಲ, ಸುವರ್ಣದ ರಾಶಿ ಹರಿದು ಬಂತು ಅಂದರೆ ಸಂತೋಷವಾಗಲ್ಲ, ಎರಡನ್ನೂ ಸಮವಾಗಿ ಭಾವಿಸ್ತಾನೆ. ತುಲ್ಯ ಪ್ರಿಯಾಪ್ರಿಯ ಧೀರ. ಪ್ರಿಯವಾದ ವ್ಯಕ್ತಿಗಳು ಹತ್ತಿರಕ್ಕೆ ಬಂದರೆ, ಅಪ್ರಿಯರಾದ ವ್ಯಕ್ತಿಗಳು ಹತ್ತಿರಕ್ಕೆ ಬಂದರೆ ಎರಡಕ್ಕೂ ಒಂದೇ ಪ್ರತಿಕ್ರಿಯೆ, ಎಲ್ಲವನ್ನೂ ಏಕರೂಪದಲ್ಲಿ ಭಾವಿಸ್ತಾನೆ. ತುಲ್ಯನಿಂದ ಆತ್ಮಸಂಸ್ಥಿತಿ. ಯಾರಾದರೂ ಅವನನ್ನು ನಿಂದೆ ಮಾಡಿದ್ರೆ ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಾನೋ, ಯಾರೋ ಒಬ್ಬರು ಬಂದು ಅವನನ್ನು ನಾನಾ ತರಹ ಪ್ರಶಂಸೆ ಮಾಡಿದರೆ ಅದಕ್ಕೂ ಅವನ ಪ್ರತಿಕ್ರಿಯೆ ಒಂದೇ ರೂಪದಲ್ಲಿರುತ್ತೆ. ಆದ್ದರಿಂದ ಯಾವ ವಿಕಾರಕ್ಕೂ ಒಳಪಡದೇ ಇರುವಂಥ ವ್ಯಕ್ತಿಯಾಗಿರ್ತಾನೆ. ಈ ಪ್ರಪಂಚದಲ್ಲಿ ಕಾಲಕಾಲಕ್ಕೆ ಹುಟ್ಟುವ ನಾನಾ ತರಹದ ತ್ರಿಗುಣಗಳ ಯಾವ್ಯಾವ ರೀತಿಯಾದ ಕ್ರಿಯೆಗಳಿದೆಯೋ ಆ ಯಾವ ಕ್ರಿಯೆಯಲ್ಲೂ ತಾನು ಮಾತ್ರ ವಿಕಾರವನ್ನು ಹೊಂದೇ ಇರುವಂತಹ ಒಂದು ನಡೆಯನ್ನು ಉಳ್ಳುವನಾಗಿರ್ತಾನೆ. ಮಾನಾಪಮಾನಯೋಸ್ತುಲ್ಯ. ಯಾರೋ ಬಂದರು ತುಂಬ ಗೌರವವನ್ನು ಸಲ್ಲಿಸ್ತೀನಿ ಅಂತ, ಇನ್ಯಾರೋ ಒಬ್ಬರು ಬಂದರು ನಾನಾ ತರಹದ ತೇಜೋವಧೆಯನ್ನು ಮಾಡ್ತೀನಿ ಅಂತ ಪ್ರವೃತ್ತರಾಗ್ತಾ ಇದ್ದಾರೆ. ಎರಡಕ್ಕೂ ಒಂದೇ ರೀತಿಯಾದ ಪ್ರತಿಕ್ರಿಯೆ. ಮಿತ್ರಾರಿ ಪಕ್ಷಯೋಸ್ತುಲ್ಯ. ಶತ್ರು ಪಕ್ಷವೇ ಬರಲಿ, ಮಿತ್ರ ಪಕ್ಷವೇ ಒಂದು ಎದುರಾಗಿ ಬರಲಿ, ಎರಡಕ್ಕೂ ಸಮಾನನಾಗಿ ವರ್ತಿಸ್ತಾನೆ. ಸರ್ವಾರಂಭ ಪರಿತ್ಯಾಗಿ. ಯಾವ ಕಾರ್ಯವನ್ನು ಮಾಡಬೇಕು ಅಂತ ಕೈಗೊಳ್ಳಲ್ಲ, ಯಾವುದೋ ಬದುಕಿಗಾಗಿ ಅನಿವಾರ್ಯವಾಗಿ ಮಾಡಬೇಕಾಗಿರುವ ಕಾರ್ಯವನ್ನು ಮಾತ್ರ ಮಾಡುವವನಾಗಿರ್ತಾನೆ. ಅದು ಬಿಟ್ಟು ಇನ್ನೊಂದು ಯಾವುದೇ ರೀತಿಯಾದಂತಹ ಕರ್ಮದಲ್ಲೂ ಅವನಿಗೆ ಪ್ರವೃತ್ತಿ ಎಂಬುದು ಇರಲ್ಲ. ಹೀಗಿದ್ದಾಗ ಅವನು ಗುಣಾತೀತ, ತ್ರಿಗುಣಗಳನ್ನು ದಾಟಿದವನು, ಮೀರಿದವನು ಎಂಬುದಾಗಿ ಕರೆಯಲ್ಪಡ್ತಾನೆ. ಹೀಗೆ ಯಾರೋ ಒಬ್ಬ ಈ ತ್ರಿಗುಣಗಳ ಸೆಳೆತದಿಂದ ಪಾರಾಗಿ ನೆಮ್ಮದಿಯಾಗಿ ನೆಲೆ ನಿಲ್ಲಬೇಕಾದ್ರೆ ಯಾವ ಉಪಾಯವನ್ನು ಆಶ್ರಯಿಸಬೇಕು ಅಂತ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆ ಪ್ರಶ್ನೆಗೆ ಶ್ರೀಕೃಷ್ಣ ಪ್ರಭುವೇ ಒಂದು ಉತ್ತರವನ್ನು ಕೊಡ್ತಾ ಇದ್ದಾನೆ. ಮಾಂಚ ಯಹ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ನನ್ನನ್ನು ಯಾರು ಬಿಡದೆ ಎಡೆಬಿಡದೆ ಭಕ್ತಿಯೋಗದಿಂದ ಸೇವಿಸುತ್ತಾನೆಯೋ ಸ ಗುಣಾನ್ ಸಮತೀತ್ಯ. ಅವನು ಈ ತ್ರಿಗುಣಗಳನ್ನು ದಾಟ್ತಾನೆ. ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಸ್ವರೂಪವನ್ನು ತಾನು ಹೊಂದೋದಕ್ಕೆ ಬೇಕಾಗುವ ಅರ್ಹತೆಯನ್ನು ಪಡೆದು ಬಿಡ್ತಾನೆ. ಅವನು ಪರಬ್ರಹ್ಮ ಸ್ವರೂಪವಾಗಿ ನಿಂತ್ಕೋತಾನೆ. ಅದರಿಂದ ಉಪಾಯ ಯಾವುದು ಗುಣಗಳನ್ನು, ಈ ತ್ರಿಗುಣಗಳನ್ನು ದಾಟೋದಕ್ಕೆ ಅಂತ ಕೇಳಿದರೆ, ಶ್ರೀಕೃಷ್ಣ ಪ್ರಭುವಿನಲ್ಲಿ ಪರತತ್ವದಲ್ಲಿ ಅನನ್ಯವಾದ ಭಕ್ತಿ ಅದು ಬೆಳೀತಾ ಹೋದಂತೆ ಅಂಟು ಆ ಕಡೆಗೆ ಹೋಗ್ತಾ ಬಂತು.
ಆಗ ಪ್ರಾಪಂಚಿಕವಾದ ಅಂಟು ಕಡಿಮೆ ಆಗ್ತಾ ಬರುತ್ತೆ. ಶ್ರೀರಂಗ ಮಹಾಗುರುಗಳು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದರು. ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಒಂದು ಹುಳ, ಅದಕ್ಕೆ ಇಂಬಳ ಅಂತ ಕನ್ನಡದಲ್ಲಿ ಕರೀತಾರೆ, ಲೀಚ್ ಅಂತ ಇಂಗ್ಲೀಷ್ನಲ್ಲಿ ಹೇಳೋದುಂಟು. ಅದರ ನಡೆ ಹೇಗಿದೆ ಅಂತ ಕೇಳಿದರೆ, ಅದು ಮುಂದ್ಗಡೆಗೆ ಕಚ್ಕೊಂಡು ಹಿಂದ್ಗಡೆ ಭಾಗವನ್ನು ಮುಂದಕ್ಕೆ ಎಳ್ಕೊಳ್ಳುತ್ತೆ, ಆಮೇಲೆ ಮುಂದಕ್ಕೆ ಇನ್ನೊಂದು ಕಡೆ ಕಚ್ಕೊಂಡು ಆ ಉಳಿದ ಭಾಗವನ್ನು ಎಳ್ಕೊಳ್ಳುತ್ತೆ, ಹೀಗೆ ಸಂಚಾರ ಮಾಡ್ತಾ ಹೋಗುತ್ತೆ. ಈ ಮನಸ್ಸು ಆ ಇಂಬಳದ ಹುಳದ ಹಾಗಪ್ಪ. ಅಂದರೆ ಇನ್ನೊಂದು ಕಡೆಗೆ ಅಂಟ್ಕೊಂಡ್ರೆ ಇದನ್ನು ಬಿಡುತ್ತೆ. ಅದರಿಂದ ಇದನ್ನು ಬಿಡಿಸ್ಬೇಕು ಅಂತಂದರೆ ಸುಲಭವಾದ ಉಪಾಯ ಯಾವುದಪ್ಪ ಅಂದರೆ ಇನ್ನೊಂದು ಕಡೆಗೆ ಅಂಟಿಸ್ಬೇಕು, ಆವಾಗ ಇದನ್ನು ಬಿಟ್ಬಿಡುತ್ತೆ. ಹೀಗಿರೋದ್ರಿಂದ ಭಗವಂತನಲ್ಲಿ ಯಾರ ಮನಸ್ಸು ಅಂಟುಕೊಳ್ಳುತ್ತೋ ಅವನಿಗೆ ತಾನಾಗೆ ಈ ಪ್ರಾಪಂಚಿಕವಾದ ಅಂಟು ಕಳಚ್ಕೊಟ್ಟೋಗುತ್ತೆ. ಅದೇ ಪ್ರಾಪಂಚಿಕವಾದ ಅಂಟನ್ನು ಕಳಚ್ಕೋಬೇಕು ಅಂತ ಅಲ್ಲಿ ಹೊಡೆದಾಡ್ತಾ ಇದ್ದರೆ ಒಂದು ಪದಾರ್ಥದ ಬಗ್ಗೆ ಅಂಟು ಹೋಗಿ ಇನ್ನೊಂದು ಪದಾರ್ಥದ ಅಂಟು ಬರುತ್ತೆ, ಅದನ್ನು ಕಳಚ್ಕೊಳ್ಳೋದಕ್ಕೆ ಹೋದರೆ ಇನ್ನೊಂದು ಕಡೆಗೆ ಅಂಟು ಬರುತ್ತೆ, ಹೀಗಾಗ್ತಾ ಹೋಗುತ್ತೆ. ಅದೇ ಏನಾದರೂ ಆ ಪರಮಪುರುಷನ ಬಗ್ಗೆ, ಶ್ರೀಕೃಷ್ಣ ಪ್ರಭುವೋ ಶ್ರೀರಾಮನೋ ಹಾಗೆ ಇರುವಂಥ ಯಾರೋ ಒಬ್ಬ ಅವತಾರ ಪುರುಷನೋ ಅಥವಾ ಹಿಂದೆ ಬೆಳೀತಾ ಇರುವಂಥ ಪರತತ್ವೋ ಅದ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ಬೆಳೀತಾ ಹೋದರೆ, ಅಪಾರವಾದ ಪ್ರೀತಿಯನ್ನೇ ಭಕ್ತಿ ಅಂತ ಕರೀತಾರೆ. ಸಾ ಪರಮ ಪ್ರೇಮ ರೂಪ. ಅಂಥ ಪರಮಪ್ರೇಮ ಆ ಕಡೆಗೆ ಬೆಳೀತಾ ಹೋಯಿತು ಅಂದರೆ ಸಾಂಸಾರಿಕವಾದ ಅಂಟಷ್ಟು ಕಳಚುತ್ತಾ ಹೋಗುತ್ತೆ. ಇದು ಅತ್ಯುತ್ಕೃಷ್ಟವಾದ ಉಪಾಯ. ಹೀಗೆ ಹೇಳಿ ತನ್ನಲ್ಲಿ ಹಾಗೆ ಯಾರು ಬಂದು ಅನನ್ಯವಾದ ಭಕ್ತಿಯಿಂದ ನೆಲೆಸ್ತಾರೋ ಅವರು ಅಮೃತತ್ವವನ್ನು ಪಡೀತಾರೆ. ಬ್ರಹ್ಮಣ ಹಿ ಪ್ರತಿಷ್ಠಾ ಅಹಂ, ನಾನು ಆ ಬ್ರಹ್ಮದ ನೆಲೆ ಆಗಿದ್ದೇನೆ. ಹೊರಗಡೆಗೆ ಮಾನುಷ ರೂಪದಿಂದ ಸಂಚಾರ ಮಾಡ್ತಾ ಇದ್ದರೂ ಸಹ ನನ್ನ ಮೂಲ ಸ್ವರೂಪ ಯಾವುದಪ್ಪ ಅಂದರೆ ಆ ಪರಬ್ರಹ್ಮ ಎಂಬುದಾಗಿದೆ. ಅಮೃತಸ್ಯ ಅವ್ಯಯಸ್ಯ ಚ ಪ್ರತಿಷ್ಠಾ. ಅಮೃತನೋ ಅಂದರೆ ಮೃತ್ಯುವಿಲ್ಲದವನೋ, ಅವ್ಯಯನೂ ಆಗಿರುವ ಅಂದರೆ ವಿಕಾರರಹಿತನೂ ಆಗಿರುವ ಬ್ರಹ್ಮಕ್ಕೂ, ಅದೇ ರೀತಿಯಲ್ಲಿ ಶಾಶ್ವತವಾದ ಧರ್ಮಕ್ಕೂ, ಏಕಾಂತಿಕವಾದ ಸುಖಕ್ಕೂ ನಾನು ನೆಲೆ, ಅಹಂ ಪ್ರತಿಷ್ಠಾ ಎಂಬುದಾಗಿ. ಶಾಶ್ವತಿಕವಾದ ಸುಖ ಅಂದರೆ ಒಂದೇ ಒಂದು ಸುಖ, ಶಾಶ್ವತವಾದದ್ದು. ಉಳಿದ ಎಲ್ಲ ಸುಖವೂ ಇವತ್ತಿರುತ್ತೆ, ನಾಳೆ ಕಳಚಿ ಹೊರಟೋಗುತ್ತೆ. ಅದರಿಂದ ಏಕಾಂತವಾದ ಸುಖ ಅಂದರೆ ಯಾವುದಪ್ಪ ಅಂದರೆ ಆ ಒಳಗಡೆ ಬೆಳೀತಾ ಇರೋ ಪರತತ್ವವನ್ನು ಅನುಭವಿಸ್ತಾ ಇರುವಾಗ ಅಲ್ಲಿ ಸಿಕ್ಕುವ ಸುಖ ಯಾವತ್ತೂ ಇರುವಂಥ ಸುಖ, ಅದು ಎಂದೂ ಕಳಚದೇ ಇರುವಂಥ ಸುಖ, ಎಂದೂ ಮುಕ್ತಾಯವಾಗದೇ ಇರುವಂಥ ಸುಖ. ಅಂತಹ ಶಾಶ್ವತವಾದ ಸುಖ ಯಾವುದಪ್ಪ ಅಂತ ಕೇಳಿದ್ರೆ ಆ ಪರಬ್ರಹ್ಮ ಸುಖ. ಅಂತಹ ಪರಬ್ರಹ್ಮ ಸ್ವರೂಪನಾಗಿ ನಾನಿದ್ದೇನೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ತನ್ನ ಸ್ವರೂಪವನ್ನೂ ಪರಿಚಯ ಮಾಡಿಕೊಡುತ್ತಾ, ಅದೇ ರೀತಿಯಲ್ಲಿ ಯಾವ ಉಪಾಯವನ್ನು ಬಳಸಿ ನೇರವಾಗಿ ಆ ಪರತತ್ವ ಸ್ವರೂಪಿಯಾದ ಶ್ರೀಕೃಷ್ಣ ಪ್ರಭುವನ್ನು ಹೋಗಿ ಸೇರಬೇಕು ಅನ್ನೋ ಬಗ್ಗೆಯೂ ಒಂದು ಸಮಾಧಾನದ ಉಕ್ತಿಯನ್ನು ಹೇಳಿ ಅರ್ಜುನನಿಗೆ ಒಂದು ಮಾರ್ಗದರ್ಶನವನ್ನು ಈ ರೂಪದಲ್ಲಿ ಹಾಕಿಕೊಟ್ಟಿದ್ದಾನೆ ಎಂಬುದನ್ನು ಈ ಅಧ್ಯಾಯದ ಸಾರವಾಗಿ ನೆನಪಿಸ್ಕೋತಾ ಇದ್ದೀನಿ. ಇಂತಹ ವಿಷಯವನ್ನು ಅನುಸಂಧಾನ ಮಾಡಿದಾಗ ಅದರ ಗುರುತಾಗಿ ನಮ್ಮ ಜೀವನದಲ್ಲಿ ಈ ಪ್ರಾಪಂಚಿಕವಾದ ಅಂಟನ್ನು ಕಳಚ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ಅನ್ನೋ ಬುದ್ಧಿ ಹುಟ್ಕೋಬೇಕು. ಮತ್ತು ಹೇಗೆ ಕಳಚ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬಂದಾಗ ಶ್ರೀಕೃಷ್ಣ ಪ್ರಭು ಕೊಟ್ಟ ಉತ್ತರ ನಮ್ಮ ಬುದ್ಧಿನಲ್ಲಿ ಸದಾ ಹಾದು ಹೋಗುವಂತೆ ಆಗ್ತಾ ಇರಬೇಕು. ನಾವು ಅಂಟ್ಕೋಬೇಕಾದದ್ದು ಎಲ್ಲಿಗೆ ಅಂತ ಕೇಳಿದರೆ ದೈವಕ್ಕೆ, ಪರತತ್ವಕ್ಕೆ, ಶ್ರೀರಾಮನಿಗೆ, ಶ್ರೀಕೃಷ್ಣನಿಗೆ. ಅದೇ ರೀತಿಯಲ್ಲಿ ಯಾರೋ ಒಬ್ಬ ತತ್ವ ಸಾಕ್ಷಾತ್ಕಾರವನ್ನು ಉಳ್ಳಂತಹ ಮಾರ್ಗದರ್ಶನವನ್ನು ಲೋಕಕ್ಕೂ ಕೊಡ್ತಾ ಇರುವಂತಹ ಯಾರಾದರೂ ಒಬ್ಬ ಗುರುವಿದ್ದರೆ ಅಂತಹ ಗುರುವಿಗೆ ಅಂಟ್ಕೋಬೇಕು ಎಂಬ ಬುದ್ಧಿ ನಮ್ಮ ನಿತ್ಯ ಜೀವನದಲ್ಲಿ ಆಗಾಗ ಹರಿದಾಡುವಂತೆ ಆಗಬೇಕು. ಹಾಗಾಗೋದಾದರೆ ಈ ಅಧ್ಯಾಯವನ್ನು ಅನುಸಂಧಾನ ಮಾಡಿದ್ರೆ ಲಾಭ ನಮಗೆ ಬರುತ್ತೆ, ಇಂದಲ್ಲ ನಾಳೆ ನಾವು ಅತ್ತ ಸಾಗುವಂತೆ ಆಗುತ್ತೆ ಎಂಬುದನ್ನು ಎಲ್ಲರ ಜೊತೆಗೆ ನಾನು ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ.
ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ಇದು ಸರಿಯೇ, ಚರಣ ಸೇವಕನಲ್ಲಿ ಕರುಣಬಾರದ್ಯಾಕೆ, ಇದು ಸರಿಯೇ ಹರಿಯೇ. ಹರಿಯೇ ಇದು ಸರಿಯೇ, ಹರಿಯೇ ಇದು ಸರಿಯೇ, ಚರಣ ಸೇವಕನಲ್ಲಿ ಚರಣ ಸೇವಕನಲ್ಲಿ ಕರುಣಬಾರದ್ಯಾಕೆ, ಹರಿಯೇ ಇದು ಸರಿಯೇ, ಇದು ಸರಿಯೇ ಹರಿಯೇ. ಪತಿತನೆಂದು ಶ್ರೀಪತಿ ರಕ್ಷಿಸದಿರೆ, ವಿತತವಾಹುದೆ ನಿನ್ನ ಪತಿತ ಪಾವನ ಕೀರ್ತಿ. ಪತಿತನೆಂದು ಶ್ರೀಪತಿ ರಕ್ಷಿಸದಿರೆ, ವಿತತವಾಹುದೆ ನಿನ್ನ ಪತಿತ ಪಾವನ ಕೀರ್ತಿ. ಶಕ್ತ ನೀನಾಗಿದ್ದು ಭಕ್ತನುಪೇಕ್ಷಿಸೆ, ಭಕ್ತವತ್ಸಲ ನಾಮ ವ್ಯರ್ಥವಾಗದೆ. ಶಕ್ತ ನೀನಾಗಿದ್ದು ಭಕ್ತನುಪೇಕ್ಷಿಸೆ, ಭಕ್ತವತ್ಸಲ ನಾಮ ವ್ಯರ್ಥವಾಗದೆ. ಹರಿಯೇ ಇದು ಸರಿಯೇ, ಇದು ಸರಿಯೇ ಹರಿಯೇ. ದಿಗಿಲಿಲ್ಲದೆ ಒದ್ದ ಭೃಗುವ ಪಾಲಿಸಿದೆ, ನಗಧರ ಎನ್ನ ಬಿಡುವ ಬಗೆ ಏನಿದು. ದಿಗಿಲಿಲ್ಲದೆ ಒದ್ದ ಭೃಗುವ ಪಾಲಿಸಿದೆ, ನಗಧರ ಎನ್ನ ಬಿಡುವ ಬಗೆ ಏನಿದು. ಹೇಯ ಅಜಾಮಿಳನ ಕಾಯಲಿಲ್ಲವೇ ನೀನು, ಹೇಯ ಅಜಾಮಿಳನ ಕಾಯಲಿಲ್ಲೆ ಸ್ವಕೀಯನೆ, ನಾ ಪರಕೀಯನೆ ನಿನಗೆ. ಹರಿಯೇ ಇದು ಸರಿಯೇ, ಹರಿಯೇ ಇದು ಸರಿಯೇ ಹರಿಯೇ. ಉಂಟು ಹಿರಣ್ಯಕನ ಕಂಟಕ ಬಿಡಿಸಿದ್ದು, ನಂಟನೇ ನಿನಗೆ ಬಂಟನಾನಲ್ಲವೇ. ಕೆಟ್ಟ ಅಹಲ್ಯೆಯ ದಿಟ್ಟ ಪಾಲಿಸಿದೆ, ಕೊಟ್ಟಳು ಅವಳೇನ ಬಿಟ್ಟದ್ದು ನಾನೇನ. ಕೊಟ್ಟಳು ಅವಳೇನ ಬಿಟ್ಟದ್ದು ನಾನೇನ. ಹರಿಯೇ ಇದು ಸರಿಯೇ, ಇದು ಸರಿಯೇ ಹರಿಯೇ. ದೊರೆ ನಿನ್ನ ಮನಸ್ಸಿಗೆ ಸರಿ ಬಂದಂತೆ ಮಾಡು, ದೊರೆ ನಿನ್ನ ಮನಸ್ಸಿಗೆ ಸರಿ ಬಂದಂತೆ ಮಾಡು. ಮೊರೆ ಹೊಕ್ಕೇನು ನಾ ನರಹರಿ ಪೂರ್ಣನೆ, ಮೊರೆ ಹೊಕ್ಕೇನು ನಾ ಮೊರೆ ಹೊಕ್ಕೇನು ನಾ ನರಹರಿ ಪೂರ್ಣನೆ. ಹರಿಯೇ ಇದು ಸರಿಯೇ, ಚರಣ ಸೇವಕನಲ್ಲಿ ಕರುಣಬಾರದ್ಯಾಕೆ. ಚರಣ ಸೇವಕನಲ್ಲಿ ಕರುಣಬಾರದ್ಯಾಕೆ. ಹರಿಯೇ ಇದು ಸರಿಯೇ, ಇದು ಸರಿಯೇ, ಇದು ಸರಿಯೇ
ಹರಿಯೇ